ಗ್ಯಾರಂಟಿ ಯೋಜನೆಗಳ ಹೊರಗೆ ತಾಯಿ ಕಾರ್ಡ್ಗೂ ಕೂಡ ಹಣ ಇಲ್ಲದಂತಾಗಿತ್ತು. ಕಳೆದ 4 ತಿಂಗಳಿನಿಂದ ರಾಜ್ಯಾದ್ಯಂತ ಗರ್ಭಿಣಿಯರಿಗೆ ತಾಯಿ ಕಾರ್ಡ್ ವಿತರಣೆ ಸ್ಥಗಿತಗೊಂಡಿತ್ತು. ಇದೀಗ ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ಸರ್ಕಾರ ತಾಯಿ ಕಾರ್ಡ್ ಪೂರೈಕೆಗೆ ಮುಂದಾಗಿದೆ. ಕೊಪ್ಪಳದಲ್ಲಿ ತಾಯಿ ಕಾರ್ಡ್ ಇಲ್ಲದೆ ಸಮಸ್ಯೆ. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಗರ್ಭಿಣಿಯರಿಗೆ ಸೌಲಭ್ಯ. ಸರ್ಕಾರದ ಖಜಾನೆಯಲ್ಲಿ ಹಣ ಖಾಲಿಯಾಗಿದೆಯಾ? ಗ್ಯಾರಂಟಿ ಯೋಜನೆಗಳ ಹೊರಗೆ ತಾಯಿ ಕಾರ್ಡ್ಗೂ ಹಣ ಇಲ್ಲದಂತಾಯ್ತಾ? ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತು. ವರದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಸರ್ಕಾರ ತಾಯಿ ಕಾರ್ಡ್ ಅನ್ನ ಸರಬರಾಜು ಮಾಡ್ತಾ ಇದೆ. ಕೊಪ್ಪಳ ಜಿಲ್ಲೆಗೆ 10,000 ತಾಯಿ ಕಾರ್ಡ್ ಪೂರೈಸಿದೆ. ಮುಂದಿನ ದಿನಗಳಲ್ಲಿ ಕ್ರಮೇಣ ಎಲ್ಲ ಕಡೆ ತಾಯಿ ಕಾರ್ಡ್ ಪೂರೈಸುವುದಾಗಿ ಕೊಪ್ಪಳ ಸಿಇಒ ವರ್ಣಿತ್ ನೇಗಿ ಮಾಹಿತಿ ನೀಡಿದ್ದಾರೆ. ನಿನ್ನೆ ಅದನ್ನು ಕಾರ್ಯಾದೇಶ ಡಿಎಚ್ಒ ಅವರು ಕೊಟ್ಟು ಅದನ್ನು ಇಮಿಡಿಯೇಟ್ ಆಗಿ ಅಲ್ಲಿಂದ ತರಿಸಿದ್ದಾರೆ ಕೆಲವು ತಾಯಿ ಕಾರ್ಡ್ಸ್. ಅದನ್ನು ಕೂಡ ನಮ್ಮ ಜಿಲ್ಲೆನಲ್ಲಿ ಎಲ್ಲ ತಾಲೂಕುಗಳಿಗೆ ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಎಷ್ಟು ಬಂದಿದೆ ಅದನ್ನು ಎಲ್ಲ ಡಿಸ್ಟ್ರಿಬ್ಯೂಟ್ ಆಯಿತು. ಸದ್ಯಕ್ಕೆ ಯಾವುದೇ ಕೊರತೆ ಇರೋದಿಲ್ಲ. 10,000 ತಾಯಿ ಕಾರ್ಡ್ಗಾಗಿ ಇವರು ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಕಳೆದ 4 ತಿಂಗಳಿನಿಂದ ರಾಜ್ಯಾದ್ಯಂತ ಗರ್ಭಿಣಿಯರಿಗೆ ತಾಯಿ ಕಾರ್ಡ್ ವಿತರಣೆ ಸ್ಥಗಿತಗೊಂಡಿತ್ತು. ಬದಲಿಗೆ ಯಾವುದೋ ಪೇಪರ್ಗಳಲ್ಲಿ ನೋಟ್ಬುಕ್ಗಳಲ್ಲಿ ಮಾಹಿತಿ ಬರೆದು ಕಳಿಸಲಾಗ್ತಾ ಇತ್ತು. ತಾಯಿ ಕಾರ್ಡ್ ಇಲ್ಲದೆ ಸರ್ಕಾರದ ಮಾತೃವಂದನಾ ಯೋಜನೆ, ಪೋಷಣೆ ಯೋಜನೆ ಸೇರಿ ಹಲವು ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು ತಾಯಂದರಿಗೆ ಆಗಿರಲಿಲ್ಲ. ಸರ್ಕಾರದ ಹಲವು ಯೋಜನೆಗಳಿಂದ ವಂಚಿತರಾಗಿದ್ದರು. ಇದೀಗ ಮತ್ತೆ ಸರ್ಕಾರ ತಾಯಿ ಕಾರ್ಡ್ ಪೂರೈಕೆ ಮಾಡಿರೋದ್ರಿಂದ ಫಲಾನುಭವಿಗಳು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಈ 4 ದಿನಗಳ ಹಿಂದೆ ಒಂದು ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿ ಮಾಡಿತ್ತು. ತಾಯಿ ಕಾರ್ಡ್ನ ನಿಲ್ಲಿಸಿದ್ದಾರೆ, ತಾಯಿಯಂದ್ರಿಗೆ ಕೊಡುವಂತ ತಾಯಿ ಕಾರ್ಡ್ನ ಅಂತಂದೇಳಿ. ಇದ್ರ ಬಗ್ಗೆ ಎಚ್ಚೆತ್ತುಕೊಂಡಂತ ಸರ್ಕಾರ ಈ 4 ತಿಂಗಳಿಂದನೂ ಈ ತಾಯಿ ಕಾರ್ಡ್ನ ಕೊಡೋದು ನಿಲ್ಲಿಸಿದೆ. ಏನ್ ಮಾಡ್ತಾ ಇದೆ ಅಂದ್ರೆ ತಾತ್ಕಾಲಿಕವಾಗಿ ಕೊಡ್ತಾ ಇದೆ. ಒಂದು A4 ಶೀಟ್ ಅಲ್ಲಿ ಬರೆದು ಬಿಟ್ಟು ಕೊಡ್ತಾ ಇದೆ. ಆಮೇಲೆ ಡಾಟಾನೆಲ್ಲ ಅದರಲ್ಲಿ ನೋಟ್ ಡೌನ್ ಮಾಡಿ ಕೊಡ್ತಾ ಇದ್ರೆ ಇದರಿಂದ ತಾಯಿಯಂದ್ರೆ ಏನ್ ವಂಚನೆ ಆಗ್ತಿದೆ ಅಂದ್ರೆ ಮಾತೃತ್ವ ಯೋಜನೆಯ ವಂಚನೆ ಆಗ್ತಿದೆ. ಆಮೇಲೆ ಮಕ್ಕಳಿಗೆ ಬರುವಂತ ಪೋಷಕಾಂಶಗಳು, ಈಗ ಅಂಗನವಾಡಿಯಿಂದ ನಾವು ತಾಯಿ ಕಾರ್ಡ್ ತೋರಿಸಿದಾಗ ಈ ತಿಂಗಳಿಗೆ ಈ ತರ ಪೋಷಕಾಂಶಗಳು ತಾಯಿಗೆ ಮಗುಗೆ ಬರಬೇಕು ಅಂತ ಕೊಡ್ತಾ ಇದ್ರು. ಸರ್ಕಾರ 4 ತಿಂಗಳಿನಿಂದ ತಾಯಿ ಕಾರ್ಡ್ ವಿತರಣೆ ಮಾಡದೇ ಇರುವುದರಿಂದ ತಾಯಂದಿರು ಹೈರಾಣಾಗಿದ್ರು. ಇದೀಗ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಮತ್ತೆ ತಾಯಿ ಕಾರ್ಡ್ ಪೂರೈಕೆಯಾಗಿದೆ. ಕೊಪ್ಪಳ ಜಿಲ್ಲೆಯ ಜನತೆ ಇದಕ್ಕೆ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ. ಈರಯ್ಯ ಹೆರಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಗ್ಯಾರಂಟಿ ಯೋಜನೆಗಳ ಹೊರಗೆ ತಾಯಿ ಕಾರ್ಡ್ಗೂ ಕೂಡ ಹಣ ಇಲ್ಲದಂತಾಗಿತ್ತು. ಕಳೆದ 4 ತಿಂಗಳಿನಿಂದ ರಾಜ್ಯಾದ್ಯಂತ ಗರ್ಭಿಣಿಯರಿಗೆ ತಾಯಿ ಕಾರ್ಡ್ ವಿತರಣೆ ಸ್ಥಗಿತಗೊಂಡಿತ್ತು. ಇದೀಗ ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ಸರ್ಕಾರ ತಾಯಿ ಕಾರ್ಡ್ ಪೂರೈಕೆಗೆ ಮುಂದಾಗಿದೆ. ಕೊಪ್ಪಳದಲ್ಲಿ ತಾಯಿ ಕಾರ್ಡ್ ಇಲ್ಲದೆ ಸಮಸ್ಯೆ. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಗರ್ಭಿಣಿಯರಿಗೆ ಸೌಲಭ್ಯ. ಸರ್ಕಾರದ ಖಜಾನೆಯಲ್ಲಿ ಹಣ ಖಾಲಿಯಾಗಿದೆಯಾ? ಗ್ಯಾರಂಟಿ ಯೋಜನೆಗಳ ಹೊರಗೆ ತಾಯಿ ಕಾರ್ಡ್ಗೂ ಹಣ ಇಲ್ಲದಂತಾಯ್ತಾ? ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತು. ವರದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಸರ್ಕಾರ ತಾಯಿ ಕಾರ್ಡ್ ಅನ್ನ ಸರಬರಾಜು ಮಾಡ್ತಾ ಇದೆ. ಕೊಪ್ಪಳ ಜಿಲ್ಲೆಗೆ 10,000 ತಾಯಿ ಕಾರ್ಡ್ ಪೂರೈಸಿದೆ. ಮುಂದಿನ ದಿನಗಳಲ್ಲಿ ಕ್ರಮೇಣ ಎಲ್ಲ ಕಡೆ ತಾಯಿ ಕಾರ್ಡ್ ಪೂರೈಸುವುದಾಗಿ ಕೊಪ್ಪಳ ಸಿಇಒ ವರ್ಣಿತ್ ನೇಗಿ ಮಾಹಿತಿ ನೀಡಿದ್ದಾರೆ. ನಿನ್ನೆ ಅದನ್ನು ಕಾರ್ಯಾದೇಶ ಡಿಎಚ್ಒ ಅವರು ಕೊಟ್ಟು ಅದನ್ನು ಇಮಿಡಿಯೇಟ್ ಆಗಿ ಅಲ್ಲಿಂದ ತರಿಸಿದ್ದಾರೆ ಕೆಲವು ತಾಯಿ ಕಾರ್ಡ್ಸ್. ಅದನ್ನು ಕೂಡ ನಮ್ಮ ಜಿಲ್ಲೆನಲ್ಲಿ ಎಲ್ಲ ತಾಲೂಕುಗಳಿಗೆ ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಎಷ್ಟು ಬಂದಿದೆ ಅದನ್ನು ಎಲ್ಲ ಡಿಸ್ಟ್ರಿಬ್ಯೂಟ್ ಆಯಿತು. ಸದ್ಯಕ್ಕೆ ಯಾವುದೇ ಕೊರತೆ ಇರೋದಿಲ್ಲ. 10,000 ತಾಯಿ ಕಾರ್ಡ್ಗಾಗಿ ಇವರು ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಕಳೆದ 4 ತಿಂಗಳಿನಿಂದ ರಾಜ್ಯಾದ್ಯಂತ ಗರ್ಭಿಣಿಯರಿಗೆ ತಾಯಿ ಕಾರ್ಡ್ ವಿತರಣೆ ಸ್ಥಗಿತಗೊಂಡಿತ್ತು. ಬದಲಿಗೆ ಯಾವುದೋ ಪೇಪರ್ಗಳಲ್ಲಿ ನೋಟ್ಬುಕ್ಗಳಲ್ಲಿ ಮಾಹಿತಿ ಬರೆದು ಕಳಿಸಲಾಗ್ತಾ ಇತ್ತು. ತಾಯಿ ಕಾರ್ಡ್ ಇಲ್ಲದೆ ಸರ್ಕಾರದ ಮಾತೃವಂದನಾ ಯೋಜನೆ, ಪೋಷಣೆ ಯೋಜನೆ ಸೇರಿ ಹಲವು ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು ತಾಯಂದರಿಗೆ ಆಗಿರಲಿಲ್ಲ. ಸರ್ಕಾರದ ಹಲವು ಯೋಜನೆಗಳಿಂದ ವಂಚಿತರಾಗಿದ್ದರು. ಇದೀಗ ಮತ್ತೆ ಸರ್ಕಾರ ತಾಯಿ ಕಾರ್ಡ್ ಪೂರೈಕೆ ಮಾಡಿರೋದ್ರಿಂದ ಫಲಾನುಭವಿಗಳು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಈ 4 ದಿನಗಳ ಹಿಂದೆ ಒಂದು ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿ ಮಾಡಿತ್ತು. ತಾಯಿ ಕಾರ್ಡ್ನ ನಿಲ್ಲಿಸಿದ್ದಾರೆ, ತಾಯಿಯಂದ್ರಿಗೆ ಕೊಡುವಂತ ತಾಯಿ ಕಾರ್ಡ್ನ ಅಂತಂದೇಳಿ. ಇದ್ರ ಬಗ್ಗೆ ಎಚ್ಚೆತ್ತುಕೊಂಡಂತ ಸರ್ಕಾರ ಈ 4 ತಿಂಗಳಿಂದನೂ ಈ ತಾಯಿ ಕಾರ್ಡ್ನ ಕೊಡೋದು ನಿಲ್ಲಿಸಿದೆ. ಏನ್ ಮಾಡ್ತಾ ಇದೆ ಅಂದ್ರೆ ತಾತ್ಕಾಲಿಕವಾಗಿ ಕೊಡ್ತಾ ಇದೆ. ಒಂದು A4 ಶೀಟ್ ಅಲ್ಲಿ ಬರೆದು ಬಿಟ್ಟು ಕೊಡ್ತಾ ಇದೆ. ಆಮೇಲೆ ಡಾಟಾನೆಲ್ಲ ಅದರಲ್ಲಿ ನೋಟ್ ಡೌನ್ ಮಾಡಿ ಕೊಡ್ತಾ ಇದ್ರೆ ಇದರಿಂದ ತಾಯಿಯಂದ್ರೆ ಏನ್ ವಂಚನೆ ಆಗ್ತಿದೆ ಅಂದ್ರೆ ಮಾತೃತ್ವ ಯೋಜನೆಯ ವಂಚನೆ ಆಗ್ತಿದೆ. ಆಮೇಲೆ ಮಕ್ಕಳಿಗೆ ಬರುವಂತ ಪೋಷಕಾಂಶಗಳು, ಈಗ ಅಂಗನವಾಡಿಯಿಂದ ನಾವು ತಾಯಿ ಕಾರ್ಡ್ ತೋರಿಸಿದಾಗ ಈ ತಿಂಗಳಿಗೆ ಈ ತರ ಪೋಷಕಾಂಶಗಳು ತಾಯಿಗೆ ಮಗುಗೆ ಬರಬೇಕು ಅಂತ ಕೊಡ್ತಾ ಇದ್ರು.
ಸರ್ಕಾರ 4 ತಿಂಗಳಿನಿಂದ ತಾಯಿ ಕಾರ್ಡ್ ವಿತರಣೆ ಮಾಡದೇ ಇರುವುದರಿಂದ ತಾಯಂದಿರು ಹೈರಾಣಾಗಿದ್ರು. ಇದೀಗ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಮತ್ತೆ ತಾಯಿ ಕಾರ್ಡ್ ಪೂರೈಕೆಯಾಗಿದೆ. ಕೊಪ್ಪಳ ಜಿಲ್ಲೆಯ ಜನತೆ ಇದಕ್ಕೆ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಗ್ಯಾರಂಟಿ ಯೋಜನೆಗಳ ಹೊರಗೆ ತಾಯಿ ಕಾರ್ಡ್ಗೂ ಕೂಡ ಹಣ ಇಲ್ಲದಂತಾಗಿತ್ತು. ಕಳೆದ 4 ತಿಂಗಳಿನಿಂದ ರಾಜ್ಯಾದ್ಯಂತ ಗರ್ಭಿಣಿಯರಿಗೆ ತಾಯಿ ಕಾರ್ಡ್ ವಿತರಣೆ ಸ್ಥಗಿತಗೊಂಡಿತ್ತು. ಇದೀಗ ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ಸರ್ಕಾರ ತಾಯಿ ಕಾರ್ಡ್ ಪೂರೈಕೆಗೆ ಮುಂದಾಗಿದೆ. ಕೊಪ್ಪಳದಲ್ಲಿ ತಾಯಿ ಕಾರ್ಡ್ ಇಲ್ಲದೆ ಸಮಸ್ಯೆ. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಗರ್ಭಿಣಿಯರಿಗೆ ಸೌಲಭ್ಯ. ಸರ್ಕಾರದ ಖಜಾನೆಯಲ್ಲಿ ಹಣ ಖಾಲಿಯಾಗಿದೆಯಾ? ಗ್ಯಾರಂಟಿ ಯೋಜನೆಗಳ ಹೊರಗೆ ತಾಯಿ ಕಾರ್ಡ್ಗೂ ಹಣ ಇಲ್ಲದಂತಾಯ್ತಾ? ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತು. ವರದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಸರ್ಕಾರ ತಾಯಿ ಕಾರ್ಡ್ ಅನ್ನ ಸರಬರಾಜು ಮಾಡ್ತಾ ಇದೆ. ಕೊಪ್ಪಳ ಜಿಲ್ಲೆಗೆ 10,000 ತಾಯಿ ಕಾರ್ಡ್ ಪೂರೈಸಿದೆ. ಮುಂದಿನ ದಿನಗಳಲ್ಲಿ ಕ್ರಮೇಣ ಎಲ್ಲ ಕಡೆ ತಾಯಿ ಕಾರ್ಡ್ ಪೂರೈಸುವುದಾಗಿ ಕೊಪ್ಪಳ ಸಿಇಒ ವರ್ಣಿತ್ ನೇಗಿ ಮಾಹಿತಿ ನೀಡಿದ್ದಾರೆ. ನಿನ್ನೆ ಅದನ್ನು ಕಾರ್ಯಾದೇಶ DHO ಅವರು ಕೊಟ್ಟು ಅದನ್ನು ಇಮಿಡಿಯೇಟ್ ಆಗಿ ಅಲ್ಲಿಂದ ತರಿಸಿದ್ದಾರೆ ಕೆಲವು ತಾಯಿ ಕಾರ್ಡ್ಸ್. ಅದನ್ನು ಕೂಡ ನಮ್ಮ ಜಿಲ್ಲೆನಲ್ಲಿ ಎಲ್ಲ ತಾಲೂಕುಗಳಿಗೆ ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಎಷ್ಟು ಬಂದಿದೆ ಅದನ್ನು ಎಲ್ಲ ಡಿಸ್ಟ್ರಿಬ್ಯೂಟ್ ಆಯಿತು. ಸದ್ಯಕ್ಕೆ ಯಾವುದೇ ಕೊರತೆ ಇರೋದಿಲ್ಲ. 10,000 ತಾಯಿ ಕಾರ್ಡ್ಗಾಗಿ ಇವರು ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಕಳೆದ 4 ತಿಂಗಳಿನಿಂದ ರಾಜ್ಯಾದ್ಯಂತ ಗರ್ಭಿಣಿಯರಿಗೆ ತಾಯಿ ಕಾರ್ಡ್ ವಿತರಣೆ ಸ್ಥಗಿತಗೊಂಡಿತ್ತು. ಬದಲಿಗೆ ಯಾವುದೋ ಪೇಪರ್ಗಳಲ್ಲಿ, ನೋಟ್ಬುಕ್ಗಳಲ್ಲಿ ಮಾಹಿತಿ ಬರೆದು ಕಳಿಸಲಾಗ್ತಾ ಇತ್ತು. ತಾಯಿ ಕಾರ್ಡ್ ಇಲ್ಲದೆ ಸರ್ಕಾರದ ಮಾತೃವಂದನಾ ಯೋಜನೆ, ಪೋಷಣೆ ಯೋಜನೆ ಸೇರಿ ಹಲವು ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು ತಾಯಂದರಿಗೆ ಆಗಿರಲಿಲ್ಲ. ಸರ್ಕಾರದ ಹಲವು ಯೋಜನೆಗಳಿಂದ ವಂಚಿತರಾಗಿದ್ದರು. ಇದೀಗ ಮತ್ತೆ ಸರ್ಕಾರ ತಾಯಿ ಕಾರ್ಡ್ ಪೂರೈಕೆ ಮಾಡಿರೋದ್ರಿಂದ ಫಲಾನುಭವಿಗಳು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಈ 4 ದಿನಗಳ ಹಿಂದೆ ಒಂದು ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿ ಮಾಡಿತ್ತು. ತಾಯಿ ಕಾರ್ಡ್ನ ನಿಲ್ಲಿಸಿದ್ದಾರೆ, ತಾಯಿಯಂದ್ರಿಗೆ ಕೊಡುವಂತ ತಾಯಿ ಕಾರ್ಡ್ನ ಅಂತಂದೇಳಿ. ಇದ್ರ ಬಗ್ಗೆ ಎಚ್ಚೆತ್ತುಕೊಂಡಂತ ಸರ್ಕಾರ ಈ 4 ತಿಂಗಳಿಂದನೂ ಈ ತಾಯಿ ಕಾರ್ಡ್ನ ಕೊಡೋದು ನಿಲ್ಲಿಸಿದೆ. ಏನ್ ಮಾಡ್ತಾ ಇದೆ ಅಂದ್ರೆ ತಾತ್ಕಾಲಿಕವಾಗಿ ಕೊಡ್ತಾ ಇದೆ. ಒಂದು A4 ಶೀಟ್ ಅಲ್ಲಿ ಬರೆದ್ಬಿಟ್ಟು ಕೊಡ್ತಾ ಇದೆ. ಆಮೇಲೆ ಡಾಟಾನೆಲ್ಲ ಅದರಲ್ಲಿ ನೋಟ್ ಡೌನ್ ಮಾಡಿ ಕೊಡ್ತಾ ಇದ್ರೆ ಇದರಿಂದ ತಾಯಿಯಂದ್ರೆ ಏನ್ ವಂಚನೆ ಆಗ್ತಿದೆ ಅಂದ್ರೆ ಮಾತೃತ್ವ ಯೋಜನೆಯ ವಂಚನೆ ಆಗ್ತಿದೆ. ಆಮೇಲೆ ಮಕ್ಕಳಿಗೆ ಬರುವಂತ ಪೋಷಕಾಂಶಗಳು, ಈಗ ಅಂಗನವಾಡಿಯಿಂದ ನಾವು ತಾಯಿ ಕಾರ್ಡ್ ತೋರಿಸಿದಾಗ ಈ ತಿಂಗಳಿಗೆ ಈ ತರ ಪೋಷಕಾಂಶಗಳು ತಾಯಿಗೆ ಮಗುಗೆ ಬರಬೇಕು ಅಂತ ಕೊಡ್ತಾ ಇದ್ರು. ಸರ್ಕಾರ 4 ತಿಂಗಳಿನಿಂದ ತಾಯಿ ಕಾರ್ಡ್ ವಿತರಣೆ ಮಾಡದೇ ಇರುವುದರಿಂದ ತಾಯಂದಿರು ಹೈರಾಣಾಗಿದ್ರು. ಇದೀಗ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಮತ್ತೆ ತಾಯಿ ಕಾರ್ಡ್ ಪೂರೈಕೆಯಾಗಿದೆ. ಕೊಪ್ಪಳ ಜಿಲ್ಲೆಯ ಜನತೆ ಇದಕ್ಕೆ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ. ಈರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಗ್ಯಾರಂಟಿ ಯೋಜನೆಗಳ ಹೊರಗೆ ತಾಯಿ ಕಾರ್ಡ್ಗೂ ಕೂಡ ಹಣ ಇಲ್ಲದಂತಾಗಿತ್ತು. ಕಳೆದ 4 ತಿಂಗಳಿನಿಂದ ರಾಜ್ಯಾದ್ಯಂತ ಗರ್ಭಿಣಿಯರಿಗೆ ತಾಯಿ ಕಾರ್ಡ್ ವಿತರಣೆ ಸ್ಥಗಿತಗೊಂಡಿತ್ತು. ಇದೀಗ ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ಸರ್ಕಾರ ತಾಯಿ ಕಾರ್ಡ್ ಪೂರೈಕೆಗೆ ಮುಂದಾಗಿದೆ. ಕೊಪ್ಪಳದಲ್ಲಿ ತಾಯಿ ಕಾರ್ಡ್ ಇಲ್ಲದೆ ಸಮಸ್ಯೆ. ರಿಪಬ್ಲಿಕ್ ವರದಿ ಬೆನ್ನಲ್ಲೇ ಗರ್ಭಿಣಿಯರಿಗೆ ಸೌಲಭ್ಯ. ಸರ್ಕಾರದ ಖಜಾನೆಯಲ್ಲಿ ಹಣ ಖಾಲಿಯಾಗಿದೆಯಾ? ಗ್ಯಾರಂಟಿ ಯೋಜನೆಗಳ ಹೊರಗೆ ತಾಯಿ ಕಾರ್ಡ್ಗೂ ಹಣ ಇಲ್ಲದಂತಾಯ್ತಾ? ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡಿತು. ವರದಿಯ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಸರ್ಕಾರ ತಾಯಿ ಕಾರ್ಡ್ ಅನ್ನ ಸರಬರಾಜು ಮಾಡ್ತಾ ಇದೆ. ಕೊಪ್ಪಳ ಜಿಲ್ಲೆಗೆ 10,000 ತಾಯಿ ಕಾರ್ಡ್ ಪೂರೈಸಿದೆ. ಮುಂದಿನ ದಿನಗಳಲ್ಲಿ ಕ್ರಮೇಣ ಎಲ್ಲ ಕಡೆ ತಾಯಿ ಕಾರ್ಡ್ ಪೂರೈಸುವುದಾಗಿ ಕೊಪ್ಪಳ ಸಿಇಒ ವರ್ಣಿತ್ ನೇಗಿ ಮಾಹಿತಿ ನೀಡಿದ್ದಾರೆ. ನಿನ್ನೆ ಅದನ್ನು ಕಾರ್ಯಾದೇಶ DHO ಅವರು ಕೊಟ್ಟು ಅದನ್ನು ಇಮಿಡಿಯೇಟ್ ಆಗಿ ಅಲ್ಲಿಂದ ತರಿಸಿದ್ದಾರೆ ಕೆಲವು ತಾಯಿ ಕಾರ್ಡ್ಸ್. ಅದನ್ನು ಕೂಡ ನಮ್ಮ ಜಿಲ್ಲೆನಲ್ಲಿ ಎಲ್ಲ ತಾಲೂಕುಗಳಿಗೆ ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಎಷ್ಟು ಬಂದಿದೆ ಅದನ್ನು ಎಲ್ಲ ಡಿಸ್ಟ್ರಿಬ್ಯೂಟ್ ಆಯಿತು. ಸದ್ಯಕ್ಕೆ ಯಾವುದೇ ಕೊರತೆ ಇರೋದಿಲ್ಲ. 10,000 ತಾಯಿ ಕಾರ್ಡ್ಗಾಗಿ ಇವರು ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ ಕಳೆದ 4 ತಿಂಗಳಿನಿಂದ ರಾಜ್ಯಾದ್ಯಂತ ಗರ್ಭಿಣಿಯರಿಗೆ ತಾಯಿ ಕಾರ್ಡ್ ವಿತರಣೆ ಸ್ಥಗಿತಗೊಂಡಿತ್ತು. ಬದಲಿಗೆ ಯಾವುದೋ ಪೇಪರ್ಗಳಲ್ಲಿ, ನೋಟ್ಬುಕ್ಗಳಲ್ಲಿ ಮಾಹಿತಿ ಬರೆದು ಕಳಿಸಲಾಗ್ತಾ ಇತ್ತು. ತಾಯಿ ಕಾರ್ಡ್ ಇಲ್ಲದೆ ಸರ್ಕಾರದ ಮಾತೃವಂದನಾ ಯೋಜನೆ, ಪೋಷಣೆ ಯೋಜನೆ ಸೇರಿ ಹಲವು ಯೋಜನೆಗಳಿಗೆ ಅರ್ಜಿ ಸಲ್ಲಿಸಲು ತಾಯಂದರಿಗೆ ಆಗಿರಲಿಲ್ಲ. ಸರ್ಕಾರದ ಹಲವು ಯೋಜನೆಗಳಿಂದ ವಂಚಿತರಾಗಿದ್ದರು. ಇದೀಗ ಮತ್ತೆ ಸರ್ಕಾರ ತಾಯಿ ಕಾರ್ಡ್ ಪೂರೈಕೆ ಮಾಡಿರೋದ್ರಿಂದ ಫಲಾನುಭವಿಗಳು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಈ 4 ದಿನಗಳ ಹಿಂದೆ ಒಂದು ರಿಪಬ್ಲಿಕ್ ಕನ್ನಡ ಒಂದು ಸುದ್ದಿ ಮಾಡಿತ್ತು. ತಾಯಿ ಕಾರ್ಡ್ನ
ನಿಲ್ಲಿಸಿದ್ದಾರೆ ತಾಯಿಯಂದ್ರಿಗೆ ಕೊಡುವಂತ ತಾಯಿ ಕಾರ್ಡ್ನ ಅಂತಂದೇಳಿ. ಇದ್ರ ಬಗ್ಗೆ ಎಚ್ಚೆತ್ತುಕೊಂಡಂತ ಸರ್ಕಾರ ಈ 4 ತಿಂಗಳಿಂದನೂ ಈ ತಾಯಿ ಕಾರ್ಡ್ನ ಕೊಡೋದು ನಿಲ್ಲಿಸಿದೆ. ಏನ್ ಮಾಡ್ತಾ ಇದೆ ಅಂದ್ರೆ ತಾತ್ಕಾಲಿಕವಾಗಿ ಕೊಡ್ತಾ ಇದೆ. ಒಂದು A4 ಶೀಟ್ ಅಲ್ಲಿ ಬರೆದ್ಬಿಟ್ಟು ಕೊಡ್ತಾ ಇದೆ. ಆಮೇಲೆ ಡಾಟಾನೆಲ್ಲ ಅದರಲ್ಲಿ ನೋಟ್ ಡೌನ್ ಮಾಡಿ ಕೊಡ್ತಾ ಇದ್ರೆ ಇದರಿಂದ ತಾಯಿಯಂದ್ರೆ ಏನ್ ವಂಚನೆ ಆಗ್ತಿದೆ ಅಂದ್ರೆ ಮಾತೃತ್ವ ಯೋಜನೆಯ ವಂಚನೆ ಆಗ್ತಿದೆ. ಆಮೇಲೆ ಮಕ್ಕಳಿಗೆ ಬರುವಂತಹ ಪೋಷಕಾಂಶಗಳು, ಈಗ ಅಂಗನವಾಡಿಯಿಂದ ನಾವು ತಾಯಿ ಕಾರ್ಡ್ ತೋರಿಸಿದಾಗ ಈ ತಿಂಗಳಿಗೆ ಈ ತರ ಪೋಷಕಾಂಶಗಳು ತಾಯಿಗೆ ಮಗುಗೆ ಬರಬೇಕು ಅಂತ ಕೊಡ್ತಾ ಇದ್ರು. ಸರ್ಕಾರ 4 ತಿಂಗಳಿನಿಂದ ತಾಯಿ ಕಾರ್ಡ್ ವಿತರಣೆ ಮಾಡದೇ ಇರುವುದರಿಂದ ತಾಯಂದಿರು ಹೈರಾಣಾಗಿದ್ರು. ಇದೀಗ ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಮತ್ತೆ ತಾಯಿ ಕಾರ್ಡ್ ಪೂರೈಕೆಯಾಗಿದೆ. ಕೊಪ್ಪಳ ಜಿಲ್ಲೆಯ ಜನತೆ ಇದಕ್ಕೆ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ. ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.